ಕೊನೆಗೂ ಸಾಹಸ ಸಿಂಹ ವಿಷ್ಣುವರ್ಧನ ಅಭಿಮಾನಿಗಳ ಹೋರಾಟಕ್ಕೆ ಭಾರಿ ಜಯ ಸಿಕ್ಕಿದೆ. ಅಭಿಮಾನ್ ಸ್ಟುಡಿಯೋ ವಾಪಸ್ಗೆ ಸರ್ಕಾರ ನಿರ್ಧಾರ. ಇದು ಸಾಹಸ ಸಿಂಹ ವಿಷ್ಣುವರ್ಧನಿಗೆ ಕಟ್ಟ ಕಡೆಯದಾಗಿ ಸಿಕ್ಕ ಜಯದ ವಿಚಾರ. ಅಭಿಮಾನ್ ಸ್ಟುಡಿಯೋ ವಾಪಸ್ಗೆ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ. ಇಡೀ ಜಮೀನು ಅರಣ್ಯ ಎಂದು ಸರ್ಕಾರದ ಘೋಷಣೆ. ಕೆಂಗೇರಿ ಹೋಬಳಿ ಬಳಿ ಇರತಕ್ಕಂತಹ ಅಭಿಮಾನ್ ಸ್ಟುಡಿಯೋ ಉಳಿಕೆ ಜಮೀನನ್ನ ಸುಪರ್ದಿಗೆ ಪಡೆಯೋದಕ್ಕೆ ಸರ್ಕಾರದ ನಿರ್ಧಾರ. 20 ಎಕರೆಯಲ್ಲಿ 12 ಎಕರೆ ಮಾರಾಟ ಮಾಡಿರುವ ಬಾಲಕೃಷ್ಣ ಮಕ್ಕಳು, ನಟ ಬಾಲಕೃಷ್ಣ ಅವರ ಕುಟುಂಬ. ಆ ಹಿನ್ನೆಲೆಯಲ್ಲಿ ಆಸ್ತಿ ಮುಟ್ಟುಗೋಲಿಗೆ ಸರ್ಕಾರದ ನಿರ್ಧಾರ. ಇತ್ತೀಚೆಗೆ ವಿಷ್ಣು ಸಮಾಧಿಯನ್ನ ಧ್ವಂಸ ಮಾಡಲಾಗಿತ್ತು, ನೆಲ ಸಮ ಮಾಡಲಾಗಿತ್ತು. ವಿಷ್ಣುವರ್ಧನ್ ಅಭಿಮಾನಿಗಳ ಹೋರಾಟಕ್ಕೆ ಇದು ಸಿಕ್ಕಂತಹ ಭಾರಿ ಜಯ. ಈಗ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ. ಆ ಸರ್ಕಾರ ಈಗ ಅದನ್ನ ನೋಡಿ, ಇಡೀ ಜಮೀನು ಅರಣ್ಯ ಎಂದು ಸರ್ಕಾರದ ಘೋಷಣೆ. ಕೆಂಗೇರಿ ಹೋಬಳಿ ಬಳಿ ಇರತಕ್ಕಂತಹ ಅಭಿಮಾನ್ ಸ್ಟುಡಿಯೋ ಅದು ಉಳಿಕೆ ಜಮೀನನ್ನು ಸುಪರ್ದಿಗೆ ಪಡೆಯೋದಕ್ಕೆ ಸರ್ಕಾರದ ಈ ತರಹ ಒಂದು ನಿರ್ಧಾರ. 20 ಎಕರೆಯಲ್ಲಿ 12 ಎಕರೆ ಮಾರಾಟ ಮಾಡಿರ್ತಕ್ಕಂಥ ಬಾಲಕೃಷ್ಣ ಅವರ ಮಕ್ಕಳು. ಈ ಹಿನ್ನೆಲೆಯಲ್ಲಿ ಆಸ್ತಿ ಮುಟ್ಟುಗೋಲಿಗೆ ಸರ್ಕಾರದ ನಿರ್ಧಾರ. ಸೊ ಇತ್ತೀಚೆಗೆ ವಿಷ್ಣು ಸಮಾಧಿಯನ್ನು ಧ್ವಂಸ ಮಾಡಲಾಗಿತ್ತು. ಇದು ವಿಷ್ಣು ಅಭಿಮಾನಿಗಳ ತೀವ್ರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಎಸ್, ಈ ಒಂದು ಸಂತೋಷದ ಸಮಯದಲ್ಲಿ ಅಭಿಮಾನಿಗಳ ಪಾಲಿಗೆ ಇದು ಸಂತೋಷದ ಸಮಯ. ಸೊ ವಿಷ್ಣು ಸೇನೆಯ ಮುಖಂಡರು ಶ್ರೀನಿವಾಸ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಇದು ಅಂತೂ ಇಂತೂ ನಿಮ್ಮ ಆಸೆ ಈಡೇರುತ್ತೋ ಏನೋ? ನಮ್ಮ ಆಸೆ ಅಲ್ಲ ಸರ್, ಅಸಂಖ್ಯಾತ ಜನರ ಕಣ್ಣೀರಿಗೆ ಇವತ್ತು ಬೆಲೆ ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ. ತುಂಬಾ ಜನರು ಅದೆಷ್ಟು ನೊಂದಿದ್ದಾರೆ ಈ 15 ವರ್ಷದಲ್ಲಿ, ಅದೆಷ್ಟು ಪ್ರಾರ್ಥನೆಗಳನ್ನು ಸಲ್ಲಿಸಿದ್ದಾರೆ, ಎಷ್ಟು ಹರಕೆ ಹೊತ್ತಿದ್ದಾರೆ, ಮನಸ್ಸಲ್ಲೇ ಎಷ್ಟು ಕೊರಗಿದ್ದಾರೆ ಅಂತ ನಮ್ಗಳಿಗೆ ಗೊತ್ತಿದೆ ಸರ್. ಆ ಎಲ್ಲದಕ್ಕೂ ನ್ಯಾಯ ಸಿಕ್ಕಿದೆ. ಮತ್ತೆ ಸರ್ಕಾರದ ಈ ನಡೆಯನ್ನ ನಾವು ಅಭಿನಂದಿಸ್ತೀವಿ. 10 ವರ್ಷದಿಂದ ಇದನ್ನೇ ಕೇಳ್ಕೊಂಡಿದ್ದು, ಒಂದು ನ್ಯಾಯಾಂಗ ತನಿಖೆ ಮಾಡಿ ಸರ್ಕಾರ ಈ ಜಮೀನಲ್ಲಿ ತಪ್ಪುಗಳಾಗಿದ್ದಾವೆ, ಮುಟ್ಟುಗೋಲು ಹಾಕೊಳ್ಳಿ ಅಂತ ಹೇಳಿಬೇಕು. ಸೊ ಅದು ಕೊನೆಗೂ ಕೂಡ ಕೈಗೂಡಿದೆ. ಈಗ ನಮ್ಮ ಒತ್ತಾಯ ಏನು ಅಂತಂದ್ರೆ, ಸರ್ಕಾರ ಅದನ್ನ ಅರಣ್ಯ ಭೂಮಿ ಅಂತ ಏನೋ ಘೋಷಣೆ ಮಾಡಿದ್ರು ಕೂಡ ಅಲ್ಲಿ ವಿಷ್ಣುವರ್ಧನ್ ಅವರ ಪುಣ್ಯ ಭೂಮಿ ನಿರ್ಮಾಣಕ್ಕೆ ಯಾವುದೇ ತೊಂದರೆ ಆಗದಂಗೆ ನೋಡ್ಕೋಬೇಕು ಅನ್ನೋಂಥದ್ದು ಒಂದು ಮನವಿ ಇದೆ. ಅಲ್ಲ, ಅರಣ್ಯ ಭೂಮಿ ಅನ್ನೋದನ್ನ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಬಟ್ ಅಲ್ಲಿ ಈಗ ವಿಷ್ಣು ಸಮಾಧಿ ನಿರ್ಮಾಣಕ್ಕೆ ಸರ್ಕಾರ ಮತ್ತೇನಾದ್ರೂ ಆಕ್ಷೇಪಗಳು ತರಬಹುದಾ ಅಂತ? ಅದೇ ಆ ತರದ ಅರಣ್ಯ ಭೂಮಿ ಅಂತ ಮಾಡಿ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಇಲ್ಲದೆ ಮಾಡಿದ್ರೆ ಮತ್ತೆ ನಮಗೆ ಇದು ಸಿಕ್ಕಿಯೂ ಸಿಗದಂಗೆ. ಅಂದ್ರೆ ನನಗೊಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಅವನಿಗೆ 2 ಕಣ್ಣು ಹೋಗ್ಲಿ ಅಂತ ಯಾವುದೋ ಇದೆಯಲ್ಲ, ಆ ತರ ಆಗ್ಬಿಡುತ್ತೆ ಇದು. ಹಾಗಾಗ್ಬಾರ್ದು ಇದು. ಈಗ ನ್ಯಾಯ ಸಿಕ್ಕಿದೆ. ಸರ್ಕಾರದ ಜಮೀನು ಸರ್ಕಾರದ ಬಳಿಗೆ ಬಂದಿದೆ. ಅದು ಅನ್ಯ ಉದ್ದೇಶಗಳಿಗೆ ಬಳಕೆ ಆಗೋದು ತಪ್ಪಿದೆ. ಅದರ ಜೊತೆಗೆ ಈಗ ಸಾಧಕರು ಬಾಲಣ್ಣ ಅವರು ಮತ್ತು ವಿಷ್ಣುವರ್ಧನ್ ಅವರು ಅವರ ಸಮಾಧಿಯಲ್ಲಿ 2ನ್ನೂ ಕೆಡವಿದ್ದಾರೆ. 2 ಕೂಡ ಅಲ್ಲಿ ಅಂತ್ಯ ಸಂಸ್ಕಾರ ಆಗಿದ್ದ ಜಾಗದಲ್ಲೇ ಮರು ನಿರ್ಮಾಣ ಆಗಬೇಕು. ಅವರ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಅದು ಪರಿಸರ ಸ್ನೇಹಿಯಾಗಿನೇ ಮಾಡಲಿ, ಅವ್ರ ತೊಂದರೆ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ಪುಣ್ಯಭೂಮಿನ ಅಲ್ಲಿಂದ ಇಲ್ಲವಾಗಿಸುವಂತಹ ಕ್ರಮ ಮಾತ್ರ ಕೈಗೊಳ್ಳಬಾರ್ದು ಅನ್ನುವಂಥದ್ದು. ಸರಿನೋ, ಈ ಹಿಂದಿನಿಂದಲೂ ಕೂಡ ಅನೇಕ ಮಾತುಗಳಿತ್ತು. ವಿಷ್ಣು ಸಮಾಧಿ ಸ್ವಲ್ಪ ವಿಭಿನ್ನವಾಗಿರಬೇಕು, ಕಾರಣ ಅಲ್ಲಿ ಬೇರೆ ಬೇರೆ ತರಹದ ರಕ್ತದಾನ ಶಿಬಿರಕ್ಕೂ ಒಂದು ವ್ಯವಸ್ಥೆಗಳಾಗಬೇಕು. ಈ ಥರದ್ದು ಏನಾದರೂ ಪ್ಲಾನಿಂಗ್ ಏನಾದರೂ ಇದೆಯಾ ಸರ್, ಸಮಾಧಿ ಹಿಂಗೆ ಆಗಬೇಕು ಅನ್ನೋದು? ಇಲ್ಲ ಸರ್, ಅದು ಡಾಕ್ಟರ್ ವಿಷ್ಣುವರ್ಧನ ಪ್ರತಿಷ್ಠಾನದ ಅಂಡರ್ ಅಲ್ಲಿ ಬರುತ್ತದು, ಅವ್ರು ನೋಡ್ಕೋತಾರೆ. ಸೊ ಈಗ ಸರ್ಕಾರ ಜಮೀನು ವಶಪಡಿಸಿದೆ ಅಂದ್ರೆ ಅದರ ನೇತೃತ್ವದಲ್ಲಿ ಅದೊಂದು ಪುಣ್ಯಭೂಮಿ ಡಿಸೈನ್ ಅವರೇ ಮಾಡಬೇಕು. ಬಟ್ ಅಭಿಮಾನಿಗಳಿಗೆ ಅದರಲ್ಲಿ ಯಾವುದೇ ಹಕ್ಕಿಲ್ಲ, ಆದ್ರಿಂದ ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡಿರ್ಲಿಲ್ಲ. ಎಸ್, ಇನ್ನು ಕಡೆಯದಾಗಿ ಸರ್, ಒಂದು ಜಮೀನಿನ ವಿವಾದವನ್ನ ಬಗೆಹರಿಸೋದಕ್ಕೆ 10 ವರ್ಷ ಬೇಕಾಯಿತು ಸರ್ಕಾರಕ್ಕೆ. ಇನ್ನು ಸಮಾಧಿಯನ್ನ ಕ್ಲೈಮ್ ಮಾಡೋದಕ್ಕೆ ಇನ್ಸ್ಟಂಟ್ ಆಗಿ ಏನಾದ್ರು ನಿರ್ಧಾರ ತೆಗೆದುಕೊಳ್ಬೇಕು, ನೀವೇನೋ ಸಲಹೆ ಕೊಡ್ತೀರಾ ಸರ್ಕಾರಕ್ಕೆ? ಹೌದು, ನಾನು ಹೇಳಿದ್ನಲ್ಲ, ಸರ್ಕಾರ ಯಾವುದೇ ಕಾರಣಕ್ಕೂ ಬಾಲಣ್ಣನವರು ಮತ್ತೆ ವಿಷ್ಣುವರ್ಧನ್ ಅವರ ಸಮಾಧಿಗಳನ್ನ ಅಲ್ಲಿಂದ ತೆರವುಗೊಳಿಸಬಾರ್ದು. ಮತ್ತೆ ಅವ ಮರು ನಿರ್ಮಾಣಕ್ಕೆ ಮತ್ತು ದರ್ಶನ ಕೇಂದ್ರಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಜೊತೆಗೆ ಈ ಅರಣ್ಯ ಭೂಮಿ ಅನ್ನುವಂತಹ ವ್ಯಾಪ್ತಿಯಿಂದ ಈ ಪುಣ್ಯಭೂಮಿಯನ್ನ ಹೊರಗಿಡಬೇಕು ಅನ್ನುವಂಥ ಪ್ರಾರ್ಥನೆ ಮತ್ತು ಮನವಿಯನ್ನ ಸರ್ಕಾರಕ್ಕೆ ಮಾಡ್ತೀವಿ. ಈ ವಿಷಯವಾಗಿ ಕೂಡ ನಾವು ಸರ್ಕಾರವನ್ನ
ಅಪ್ರೋಚ್ ಆಗಿ ಅವರ ಅಭಿನಂದನೆ ಹೇಳ್ತಾನೆ ನಮ್ಮ ಹೊಸ ಮನವಿಯನ್ನು ಕೂಡ ಸಲ್ಲಿಸ್ತೀವಿ. ಸರ್, ಇನ್ನು ಇದೇ ಸಂದರ್ಭದಲ್ಲಿ ನಟ ಸುದೀಪ್ ಅವರು ಕೂಡ ಅರ್ಧ ಎಕರೆ ಜಮೀನನ್ನು ಖರೀದಿ ಮಾಡಿದ್ರು. ಒಂದು ವೇಳೆ ಅದೇನಾಗಬಹುದು ಅಂತ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡ್ರೆ, ಸ್ಟೇಡಿಯಂಗೆ ಅವಕಾಶವನ್ನು ಮಾಡಿಕೊಟ್ರೆ? ಸಂತೋಷ ಅಲ್ಲ, ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಇನ್ನೊಂದು ಕಡೆಗಾಗ್ಲಿ ಮತ್ತೊಂದು ಕಡೆಗಾಗ್ಲಿ ತೊಂದರೆ ಇಲ್ವಲ್ಲ. ಎರಡೂ ಕಡೆಯಲ್ಲಾದ್ರೂ ಕೂಡ ಸಂತೋಷವೇ. ನನ್ನ 100% ಖುಷಿ ಇದೆ ಸರ್. ಎಸ್ ಸರ್, ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸೊ ವಿಷ್ಣು ಸಮಾಧಿ ಸರ್ಕಾರ ಏನೋ ಅರಣ್ಯ ಭೂಮಿ ಅಂತ ಹೇಳಿ ಘೋಷಣೆ ಮಾಡ್ತು, ಆದರೆ ಜಮೀನು ವಿವಾದವನ್ನು ಬಗೆಹರಿಸೋದಕ್ಕೆ ಸರ್ಕಾರ ತೆಗೆದುಕೊಂಡಿದ್ದು ಬರೋಬ್ಬರಿ 10 ವರ್ಷ. ಆದರೆ ಇಲ್ಲಿ ಈಗ ಅರಣ್ಯ ಭೂಮಿ ಅಂತ ಘೋಷಣೆ ಮಾಡಿದಾರಲ್ಲ, ಆ ಭೂಮಿಯಲ್ಲಿ ವಿಷ್ಣು ಸಮಾಧಿ ನಿರ್ಮಾಣ ಆಗಬೇಕು ಅನ್ನೋದಕ್ಕೆ ಅನುಮತಿ ಕೊಡೋದು ಯಾವಾಗ? ಇನ್ಸ್ಟೆಂಟ್ ಆಗಿ ತೀರ್ಮಾನಕ್ಕೆ ಬರಬೇಕು. ಸೊ ಅದರ ಸಮಿತಿಯ ಮುಖಂಡರು ಮಾತನಾಡ್ತಾ ಇದ್ರು, ಇನ್ನು ನಾವು ಸಹಿಸಿಕೊಳ್ಳೋದಿಲ್ಲ, ನಮ್ಮ ಒಂದೊಂದು ಎಲ್ಲದಕ್ಕೂ ಒಂದು ತಾಳ್ಮೆ ಅನ್ನೋದಿದೆ. ಸೊ ಆದಷ್ಟು ಬೇಗ ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು ಅಂಥೇಳಿ ಶ್ರೀನಿವಾಸ್ ಮಾತನಾಡ್ತಾ ಇದ್ರು. ಸೊ ಈಗ ಒಂದು ರೀತಿಯಲ್ಲಿ ವಿಷ್ಣು ಅಭಿಮಾನಿಗಳಿಗೂ ಕೂಡ ಅವರು ಸಹಿಸಿಕೊಳ್ಳಲಾಗದಂತಹ ಸಂಭ್ರಮ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.